ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಐಟಿ ಅಧಿಕಾರಿಗಳು ಆಭರಣ ಮಳಿಗೆಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಐಟಿ ದಾಳಿ ಬರೋಬ್ಬರಿ 4 ದಿನ ಶೋಧ ನಡೆಸಿದ್ದಾರೆ ಅಧಿಕಾರಿಗಳು. ಒಂದೆರಡು ದಿನ ಅಲ್ಲ. ಈ 4 ದಿನದಲ್ಲಿ 45 ಕೋಟಿಗೂ ಅಧಿಕ ನಗದು, 100 ಕೆಜಿಗೂ ಅಧಿಕ ಚಿನ್ನ ಸೀಸ್ ಆಗಿದೆ. ಸೀಸ್ ಆಗಿದ್ದ ಚಿನ್ನವನ್ನು ಮನೆಯ ಸೀಲಿಂಗ್ನಲ್ಲಿ ಇಟ್ಟಿದ್ದಂತೆ ಮಾಲೀಕ. ಮನೆಯ ಸೀಲಿಂಗ್ನಲ್ಲಿ 3 ಲಾಕರ್ಗಳಲ್ಲಿ ನಗದು ಮತ್ತು ಚಿನ್ನ ಇತ್ತು. ಎಲ್ಲವನ್ನ ಕೂಡ ಈಗ ಐಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಹಜ, ಈ ಚಿನ್ನ ನಗದು ಇದನ್ನು ಮನೆಯಲ್ಲಿ ಔಸಿಡ್ತಕ್ಕಂಥದ್ದು ಅದು ಹಳೇ ಟೆಕ್ನಿಕ್ ಅದು. ಬಟ್ ಐಟಿ ಅಧಿಕಾರಿಗಳು ಕಮೋಡಿಂದ ಹಿಡಿದು ಟೆಸ್ಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ತಿಳ್ಕೊಳ್ಳಿ, ಕಮೋಡ್ನೂ ಬಿಡಲ್ಲ, ಅಲ್ಲೆಲ್ಲವೂ ಕೂಡ ಟೆಸ್ಟ್ ಮಾಡ್ತಾರೆ. ಈ ಹಿಂದೆ ಎಲ್ಲ ಎಲ್ಲೆಲ್ಲಿ ದುಡ್ಡು ಸಿಕ್ಕಿದೆ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅದನ್ನು ಅಧಿಕಾರಿಗಳು ಒಂದು ಇಂಚಿಂಚು ಬಿಡದೆ ಜಾಲಾಡಿರೋದ್ರಿಂದ 4 ದಿನದಲ್ಲಿ 45 ಕೋಟಿಗೂ ಅಧಿಕ ನಗದು, 100 ಕೆಜಿಗೂ ಅಧಿಕ ಚಿನ್ನ ಸೀಸ್ ಆಗಿದೆ. ಮತ್ತು ಇದನ್ನು ಅವರು ಎಲ್ಲೋ ಸೀಲಿಂಗಲ್ಲಿ ಇಡ್ತಾರೆ, ಮನೆಯಲ್ಲಿ ಸಜ್ಜಾ ಮೇಲೆ ಇಡ್ತಾರೆ ಅಂತಂದರೆ, ಅದೆಲ್ಲ ಔಸಿಡ್ತಾರೆ ಅಂತಂದರೆ ಎಲ್ಲ ತಪ್ಪು ಮಾಡಿದ್ದಾರೆ ಅಂತ ತಾನೇ ಅರ್ಥ. ಸೊ ಹಾಗಾಗಿ ಅದೆಲ್ಲ ಜಾಗದಲ್ಲೂ ಕೂಡ ಈಗ ಚಿನ್ನ, ನಗ, ನಾಣ್ಯ ಅಂತಂದ್ಬಿಟ್ಟು ಬೇಕಾದಷ್ಟು ಪತ್ತೆಯಾಗಿದೆ. ಅದೆಲ್ಲವನ್ನು ಅದಕ್ಕೆಲ್ಲ ದಾಖಲೆ ಕೊಡಬೇಕು. ಅವರು ಕೊಡಲಿಲ್ಲ ಅಂತಂದಾಗ ಅದು ತೆರಿಗೆ ವಂಚನೆ ಆಗಿದೆ ಅಂತ ಅರ್ಥ. ಜಯನಗರ 4th ಬ್ಲಾಕ್ನಲ್ಲಿರ್ತಕ್ಕಂಥ ಚಿನ್ನದ ಅಂಗಡಿಗಳ ಮೇಲೆ ನಡೆಸಿದ್ದ ದಾಳಿ ಇದು. ಪೋಲ್ಕೀಸ್, ಆಭೂಷಣ್, ರಿದ್ದಿ ಕ್ರಿಯೇಷನ್, ತಿರುಮಲಂ, ಮಂಗಳಂ ಚಿನ್ನದ ಮಳಿಗೆಗಳಲ್ಲಿ ತಲಾಶ್ ನಡೆಸಿದ್ರು ಐಟಿ. 4 ಮಳಿಗೆಗಳಲ್ಲೂ ಕೂಡ ನಗದು ಮತ್ತು ಚಿನ್ನವನ್ನು ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇದು ಒಟ್ಟು 4 ದಿನ ನಡೆದಂತಹ ಐಟಿ ರೇಡ್. ಏಕಕಾಲಕ್ಕೆ ಶುರುವಾಗುತ್ತೆ, ಬಟ್ ತಲಾಶ್ ಮುಗಿಯೋದಕ್ಕೆ ಇನ್ನೂ ತುಂಬ ದಿನಗಳು ಬೇಕಾಗುತ್ತೆ. ಹಾಗಾಗಿ 4-5 ದಿನ ತಗೊಂಡಿದೆ. ಈಗೆಲ್ಲ ಮುಕ್ತಾಯ ಆಗಿದೆ, ಕಂಪ್ಲೀಟ್. ಈ ಮುಕ್ತಾಯ ಆದಮೇಲೆ ಗೊತ್ತಾಗಿರ್ತಕ್ಕಂಥದ್ದು 100 ಕೆಜಿ ಚಿನ್ನ ರೀ. 10 ಗ್ರಾಮ್ ಚಿನ್ನಕ್ಕೆ 58,000 ಇದೆ ಇವತ್ತಿನ ದಿನ. ಲೆಕ್ಕ ಇಟ್ಕೊಳ್ಳಿ, 10 ಗ್ರಾಮ್ ಚಿನ್ನಕ್ಕೆ 58,000. 100 ಕೆಜಿ ಅಂದರೆ ಎಷ್ಟಾಯಿತು? ಎಲ್ಲಿ ತಂದರು? ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ? ಒಂದು ವೇಳೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಾದರೆ ಎಷ್ಟು ಟ್ಯಾಕ್ಸ್ ಬರಬೇಕು ಅಧಿಕಾರಿಗಳಿಗೆ? ಅವೆಲ್ಲ ನೋಡಬೇಕಲ್ವ. 18% GST ಇದೆ ಚಿನ್ನಕ್ಕೆ. ಗ್ರಾಹಕರು ಕೊಳ್ಳುವ ಚಿನ್ನಕ್ಕೇ 18% GST ಹಾಕ್ತಾರೆ. ಅಂಥದ್ರಲ್ಲಿ 100 ಕೆಜಿ ಅಂತಂದರೆ ಏನು ತಮಾಷೆ ಮಾತಾ? ಹಾಗಾಗಿ ಈಗ ಐಟಿ ರೇಡ್ ಆಗಿದೆ. ಎಲ್ಲ ಮಾಹಿತಿಗಳು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ನೀವು ದಾಖಲೆಗಳನ್ನು ಕೊಟ್ಟು ತೆರಿಗೆಯನ್ನು ಕಟ್ಟಿ ಸರಿಯಾದ ರೀತಿಯಲ್ಲಿ ತಂದಿದ್ದರೆ ಬಿಡ್ತಾರೆ. ಐಟಿ ಅಧಿಕಾರಿಗಳಿಗೆ ಅವರು ಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರಾ, ಅಂದರೆ ಈಗ ಆ ಥರದ್ದೇನಾದರೂ ಟ್ಯಾಕ್ಸ್ ಕಟ್ಟಿದಾರಾ, ವಂಚನೆ ಮಾಡಿದಾರಾ, ಅಷ್ಟೇ ವಿಚಾರ. ಹಾಗಾಗಿ ಅವರು ಸಹಜವಾಗಿ ಅದನ್ನು ತಪಾಸಣೆ ಮಾಡ್ತಾರೆ. ಐಟಿ ರೇಡ್ ಆಗಿರ್ತಕ್ಕಂಥದ್ದು ಚಿನ್ನದ ಮಳಿಗೆಗಳಲ್ಲಿ, ಜ್ಯುವೆಲರಿ ಶಾಪ್ಗಳಲ್ಲಿ. ಸಹಜ, ಜ್ಯುವೆಲರಿ ಶಾಪ್ಗಳಲ್ಲಿ ರೇಡ್ ಮಾಡಿದಾಗ ಚಿನ್ನನೇ ಸಿಗಬೇಕು, ಬಟ್ ಅದು ಸರಿಯಾದ ಕ್ರಮದಲ್ಲಿ ತಂದಿರೋದ? ವ್ಯಾಪಾರ ಆಗಿರೋ ದುಡ್ಡಿಗೆ ಇವರೇನಾದರೂ ಮೋಸ ಮಾಡಿದಾರಾ? ತುಂಬ ಚಿನ್ನದ ಅಂಗಡಿಗಳಲ್ಲಿ ಗ್ರಾಹಕರ ಜೊತೆ ಟ್ಯಾಕ್ಸ್ ಕಟ್ಟದೆ ಆಟ ಆಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಸುಮಾರು ಒಂದು 45 ಕೋಟಿ ಕ್ಯಾಶು, 100 ಕೆಜಿಗೂ ಅಧಿಕ ಚಿನ್ನ ಅಂದರೆ ಇದು ಕಳ್ಳ ಮಾರ್ಗದಲ್ಲಿ ತಂದಿರತಕ್ಕಂಥದ್ದ, ತೆರಿಗೆ ವಂಚನೆ ಮಾಡಿರೋದ ಅಂತ ಪ್ರಶ್ನೆ. ಅರವಿಂದ, ಕೆಲ ದಿನಗಳ ಹಿಂದೆ ಜಯನಗರದ ಕೆಲ ಈ ಜ್ಯುವೆಲರಿ ಅಂಗಡಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆ ದಾಳಿ 3-4 ದಿನಗಳ ಕಾಲ ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ತೆರಿಗೆ ವಂಚನೆಯನ್ನ ಮಾಡಿದಂತಹ ಚಿನ್ನವನ್ನ ಪತ್ತೆ ಮಾಡಲಾಗಿದೆ. ಅದು 106 ಕೆಜಿಗೂ ಹೆಚ್ಚಿಗೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಈ ತೆರಿಗೆ ವಂಚಿಸಿದಂತಹ ಹಣ ಏನಿದೆ ಅದು ಸಾವಿರಾರು ಕೋಟಿಯನ್ನ ದಾಟುವ ಲಕ್ಷಣಗಳು ಕಾಣಿಸ್ತಿದೆ ಅನ್ನೋ ಮಾಹಿತಿಗಳು ಐಟಿ ವಲಯಗಳಿಂದ ಲಭ್ಯವಾಗ್ತಿದೆ. ಅಂದ್ರೆ ಇದು ಯಾವುದನ್ನು ಕೂಡ ಲೆಕ್ಕವನ್ನ ತೋರಿಸ್ತಿರ್ಲಿಲ್ಲ.
ಗ್ರಾಹಕರಿಗೆ ಮಾರಾಟವನ್ನ ಮಾಡಿರೋದಿರ್ಬೋದು, ಇವರು ಗಟ್ಟಿ ಚಿನ್ನವನ್ನ ತಂದಿರೋದಿರ್ಬೋದು, ಅಥವಾ ಮೇಕಿಂಗ್ ಆಭರಣಗಳನ್ನಾಗಿ ಮಾಡ್ತಕ್ಕಂತ ಸಂದರ್ಭ ಇರ್ಬೋದು, ಇಲ್ಲೆಲ್ಲೂ ಕೂಡ ಲೆಕ್ಕವನ್ನ ನಿರ್ವಹಣೆ ಮಾಡದೆ ಸುಳ್ಳು ಲೆಕ್ಕವನ್ನ ತೋರಿಸಿ ಐಟಿ ಅಧಿಕಾರಿಗಳಿಗೆ 100 ಕೋಟಿಯನ್ನ ವಂಚನೆಯನ್ನ ಮಾಡಿದ್ದಾರೆ. ಈ ಸಂಬಂಧ 106 ಕೆಜಿ ಚಿನ್ನವನ್ನ ಈಗಾಗಲೇ ಜಪ್ತಿ ಮಾಡುವ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆ ಚಿನ್ನಾಭರಣದ ವರ್ತಕರು ಈ ಮಟ್ಟಿಗೆ ಒಂದ್ ರೀತಿ ವಂಚನೆಯನ್ನ ಎಸಗಿ ಅಕ್ರಮವಾಗಿ ಚಿನ್ನವನ್ನ ಮಾರಾಟ ಮಾಡಿರೋದು ಮತ್ತೆ ಇಷ್ಟರ ಮಟ್ಟಿಗೆ ಚಿನ್ನ ಮತ್ತೆ ಹಣವನ್ನ ಸೀಸ್ ಮಾಡಿರೋದು ಐಟಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅನ್ನೋ ಮಾಹಿತಿಗಳು ಕೂಡ ಐಟಿ ಅಧಿಕಾರಿಗಳಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಹಾಗೆ ಸಂಪರ್ಕದಲ್ಲಿ